ಹೆಸ್ತಾರ ನ್ಯೂಸ್ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2020-24 ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮದಲ್ಲಿ ಹೆಸರನ್ನ ಪಡೆದಿರುವವರು ಹಾಗೆ ಉದ್ಯಮ ಕ್ಷೇತ್ರದಲ್ಲಿ ಹೆಸರನ್ನ ಗುರುತಿಸಿಕೊಂಡವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಗೋಲ್ಡ್ ಟ್ರೀ ಆಸ್ಟ್ರೋ ಫೌಂಡರ್ ಪ್ರೆಸಿಡೆಂಟ್ ಪಂಡಿತ್ ಶ್ರೀ ದಿನೇಶ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಉದ್ಯಮ ಕ್ಷೇತ್ರದಲ್ಲಿ ಹೆಸರನ್ನ ಪಡೆದಿದ್ದಾರೆ, ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಒಂದು ರೀತಿಯಾದಂತಹ ಖುಷಿಯ ಸಂಗತಿ. ನಿಮ್ಮ ಸಾಧನೆಯ ಸವಾಲುಗಳು ಹೇಗಿತ್ತು ಅಂತ? ಯಾವುದೇ ಒಬ್ಬ ಉದ್ಯಮಿ, ಬಿಸ್ನೆಸ್ ಅಂತ ನಾವೇನು ಕರಿತೀವಿ, ಅವನು ಯಾವ್ಯಾವ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಕಾಣಬಹುದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಹುಡುಕ್ತಾ ಇರ್ತಾನೆ. ಓಕೆ. ಈಗ ಅನೇಕ ಜನಗಳು ಒಂದು ಸಿಮೆಂಟ್ ಬಿಸ್ನೆಸ್ಸಲ್ಲಿ ಇರ್ತಾರೆ, ಒಂದು ಎಜುಕೇಷನ್ ಬಿಸ್ನೆಸ್ಸಲ್ಲಿ ಇರ್ತಾರೆ. ಅದರಲ್ಲಿ ಎಕ್ಸಲೆನ್ಸ್ ಮಾಡ್ತಕ್ಕಂಥ ಒಂದು ಆಲೋಚನೆ ಒಬ್ಬ ಬಿಸ್ನೆಸ್ ಮೆನ್ಗೂ ಬರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಧೀರುಭಾಯ್ ಅಂಬಾನಿ. ಅವರು ಪೆಟ್ರೋಲ್ ಬಂಕಲ್ಲಿ ಕರ್ಚೀಫ್ ಮಾರ್ತಾಯಿದ್ರು. ಕರ್ಚೀಫ್ ಮಾರೋದು ಒಂದು ಬಿಸ್ನೆಸ್ಸಲ್ಲಿ ಆಗಿತ್ತು ಅವ್ರದ್ರಲ್ಲಿ. ಅವರು ಆ ಪೆಟ್ರೋಲ್ ಬಂಕ್ನ ನೋಡಿ ಪೆಟ್ರೋಲಲ್ಲಿ ಮಾರ್ತಾ ನನಗೆ ಅಭಿವೃದ್ಧಿ ಕಾಣ್ತೀನಿ ಅಂತ ಹೇಳಿ ಒಂದು ಕನಸನ್ನು ಕಾಣ್ತಾರೆ. ಸೊ ಇವತ್ತು ಅಂಬಾನಿ ಎಲ್ಲರಿಗೂ ಗೊತ್ತು, ರಿಲಯನ್ಸ್ ಎಲ್ಲರಿಗೂ ಗೊತ್ತು. ಆ ಕ್ಷೇತ್ರ ಆರಿಸ್ಕೊಂಡು ಅದರಲ್ಲಿ ಎಕ್ಸಲೆನ್ಸ್ ಪಡಿಬೇಕು ಅಂತ ಹೇಳಿ ಹೋಗಿರ್ತಕ್ಕಂಥ ಎಷ್ಟೋ ಮಹಾನುಭಾವರು ಈ ಒಂದು ಬಿಸ್ನೆಸ್ ಲೈನಲ್ಲಿ ಇಳಿತಾರೆ. ಆ ಒಂದು ನಿಟ್ಟಲ್ಲಿ ನಾನು ಕಳೆದ ಸರಿಸುಮಾರು 18 ವರ್ಷ ಕಾರ್ಪೊರೇಟ್ ವರ್ಲ್ಡಲ್ಲಿದ್ದೆ. ನನ್ನ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಡಾಬರ್ ಇತ್ತು. ಅದಾದ ನಂತರ ಜಿಲೆಟಲ್ಲಿದ್ದೆ, ಮತ್ತು ಕ್ಯಾಡ್ಬರೀಸಲ್ಲಿದ್ದೆ, ಜಾನ್ಸನ್ ಆ್ಯಂಡ್ ಜಾನ್ಸಲ್ಲಿದ್ದೆ. ಆಮೇಲೆ ಸ್ಪೈಸ್ ಟೆಲಿಕಾಮ್ ಅಂತ ಇತ್ತು, ಇವಾಗ ಅದು ಕ್ಲೋಸ್ ಆಗಿದೆ, ಬೇರೆ ಕಡೆ ಕಂಪ್ನಿಗೆ ಮರ್ಜ್ ಆಗಿದೆ ಅದು. ಹಾಗೆ ಟಾಟಾ ಟೆಲಿ ಸರ್ವಿಸಸ್ಸಲ್ಲಿದ್ದೆ. 8 ವರ್ಷ ನಾನು ಸ್ಯಾಮ್ಸಂಗ್ ಮೊಬೈಲಲ್ಲಿ ರೀಜನಲ್ ಹೆಡ್ ಆಗಿ ಸೌತ್ ಇಂಡಿಯಾ ಹ್ಯಾಂಡಲ್ ಮಾಡ್ತಾಯಿದ್ದೆ, ಮೊಬೈಲ್ ಡಿವಿಷನಲ್ಲಿ. ಅದಾದ ನಂತರ ಕೊನೆಯ ಒಂದು ಕಂಪ್ನಿ ಬಂದ್ಬಿಟ್ಟು ರಿಲಯನ್ಸೇ ಇತ್ತು. ನಾನು ಈಗ ರಿಲಯನ್ಸಿಂದ ಸ್ಟಾರ್ಟ್ ಮಾಡಿದೆ. ರಿಲಯನ್ಸಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೆ. 2015ರಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಲೋಚನೆ. 1995ರಿಂದ ನಮ್ಮ ತಾಯಿ ನನಗೆ ಜ್ಯೋತಿಷ್ಯ ಕಲಿ ಅನ್ನೋ ಒಂದು ಪ್ರೇರೇಪಣೆ. ನನ್ನ ಎಜುಕೇಷನ್ ಟೈಮಲ್ಲೂ ಜ್ಯೋತಿಷ್ಯ ಕಲಿತಾ ಇದ್ದೆ. ನನ್ನ ಈ ಒಂದು ವೃತ್ತಿಯಲ್ಲಿರಬೇಕಾದ್ರೂ ಜ್ಯೋತಿಷ್ಯ ಕಲಿತಾ ಇದ್ದೆ. ಕಲಿತಾ ಕೆಲವು ಸಂಸ್ಥೆಗಳು ಲೈಕ್ ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ಹೋಗಿ, ಅಂದ್ರೆ ಕುಟುಂಬದಿಂದ ಬಂದಿರುವಂತಹ ಬಳುವಳಿನ ನೀವು ಚಿಕ್ಕಂದಿನಿಂದಲೇ ಅನುಸರಿಸ್ತಿದ್ದೆ. ನಮ್ಮಮ್ಮ ಸ್ವಲ್ಪ ಫೋರ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಅದಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಪ್ಪನಿಗೆ ಬೇಡ ಅದೆಲ್ಲ, ಯಾಕೆ, ಸ್ವಲ್ಪ ಕಾರ್ಪೊರೇಟ್ ವರ್ಲ್ಡಲ್ಲಿರೋ, ನಾವೆಲ್ಲ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಕೆಲವರೆಲ್ಲ ಏನೂ ಓದಿಲ್ಲ ಅಂತಂದಾಗ ಜನಗಳು ಏನು ಮಾಡ್ತಾರೆ ನಮ್ಮ ಸಮುದಾಯದಲ್ಲಿ, ಚೆನ್ನಾಗಿ ಓದಿದ್ರೆ ಹೋಗಪ್ಪ ಆದಿಸ್ತಾ ಅಂತ. ಏನೂ ಓದಿಲ್ವಾ, ಬಾ ಇಲ್ಲಿ ಮಂತ್ರ ಹೇಳ್ಕೊ, ಒಂದು ದೇವಸ್ಥಾನಕ್ಕೆ ಅರ್ಚಕರಾಗಿ ಪೂಜೆ ಮಾಡ್ಕೊ ಅಂತ ಒಂದು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ವಾಡಿಕೆ ಮನೆ ಒಳಗಡೆ. ಓಕೆ. ಸೊ ನಾನು ಇದನ್ನೆಲ್ಲ ಓದಾದ್ಮೇಲೆ, ಆದರೆ ನಮ್ಮ ತಾಯಿಗೆಲ್ಲ ಒಂದು ಕಡೆ ಒಲವು. ಅಂದರೆ ನಿನ್ನ ಜಾತಕ ಹಂಗಿದೆ, ಹಂಗಾಗ್ತೀಯ ಅಂತ ಯಾವಾಗಲೂ ನೋಡ್ಕೊಂಡು ಹೇಳೋರು. ಯಾಕಂದ್ರೆ ನಮ್ಮ ತಾಯಿನೇ ಒಂದು ಅಸ್ಟ್ರಾಲಜಿ ಇನ್ಸ್ಟಿಟ್ಯೂಷನ್ ಥರ ಮಾಡ್ತಾಯಿದ್ರು ಮನೆಯಲ್ಲೇ. ನಮ್ಮ ಸಿಸ್ಟರ್ದು ನೋಡೋದು, ನಮ್ಮದು ನೋಡೋದು, ಇಂಥ ಟೈಮ್ ಬಂದಾಗ ಹಿಂಗಾಗತ್ತೆ ಅಂತ ಒಂದು ಅವ್ರದ್ದೇನೋ ಇದರಲ್ಲಿ. ಈಗ ತುಂಬ ಜನ ಹೆಂಗಸರಿಗೆ ಜ್ಯೋತಿಷ್ಯ ಅಂದರೆ ಭಾಳ ಇಷ್ಟ. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಇವಾಗ 82 ವರ್ಷ. ಸೊ ನಾನು ಹೇಳ್ತಾ ಇರೋದು 30 years ಬ್ಯಾಕ್ ಮಾತು. ಅಂಥ ಸಂದರ್ಭದಲ್ಲಿ ನನ್ನ ಜಾತಕ ನೋಡೋದು ಹಿಂಗಿದೆ ಅಂತ ಹೇಳೋದು, ನೀನೇ ಕಲ್ತ್ಬಿಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅದನ್ನು ನಾನು ಅವಾಗಲಿಂದನೂ ತಲೆ ತುಂಬ್ತಾ ಬರ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಅವರೇ ಯಾವುದೋ ಒಂದು ಪುಸ್ತಕ ತಗೊಂಬಂದು ನನಗೆ ಒಂದು ಪ್ರೆಸೆಂಟ್ ಮಾಡಿದ್ರು. ಇದು ಯಾವುದೋ ಒಂದು ಪುಷ್ಪಮಾಲಿಕಾ ಅಂತ ಹೇಳಿ, ನಾಡಿ ಶಾಸ್ತ್ರ ಅಂತ ಹೇಳಿ, ನಾಡಿ ಜ್ಯೋತಿಷ್ಯ ಅಂತ ಹೇಳಿ, ಇದನ್ನು ಸುಮ್ಮನೆ ಕಲಿ ಬರುತ್ತೆ ಅಂತ ಹೇಳಿದ್ರು. 1994-95 ಆ ಪುಸ್ತಕ ತೊಗೊಂಡು ಸುಮ್ಮನೆ ಓದೋಕ್ಕೆ ಶುರು ಮಾಡಿದೆ. ಇಂಟ್ರೆಸ್ಟ್ ಬಂದ್ಬಿಡ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಎಷ್ಟೋ ಪುಸ್ತಕಗಳು ಅಧ್ಯಯನ ಮಾಡಿ, ಎಷ್ಟೋ ನಾನು ಪುಸ್ತಕಗಳು ಬರೆದಿರೋದು ಆಮೇಲೆ ಲೇಟ್ರು. ಮತ್ತು ಎಷ್ಟೋ ನಾವು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೀನಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ಸಲ್ಲಿ ಜ್ಯೋತಿಷ್ಯ ಪ್ರವೀಣ, ಜ್ಯೋತಿಷ್ಯ ವಿಶಾರದ ಮಾಡಿದ್ದೀನಿ. ಅದಾದ ನಂತರ ಇಂಡಿಯನ್ ವೇದಿಕ್ ಅಸ್ಟ್ರಾಲಜಿ ಇಂಡೋರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆಗಿದೆ. ಅದರಲ್ಲಿ ಇದು MBA ಬಿಟ್ಟು ಅದು ಸಪ್ರೇಟು. ಒಂಥರ ಎಲ್ಲರೂ ಹೇಳ್ತಾರಲ್ಲ, ಒಂದು ಸೈಡ್ಗೆ ಏನಾದ್ರು ಮಾಡ್ಕೊಂಡಿರಬೇಕು, ಒಂದು ಪ್ಯಾಷನ್ಗೆ ಮಾಡ್ತೀವಿ, ಅಥವಾ ಏನೋ ಒಂದು ನಮಗೆ ಸಂಗೀತ ಇಷ್ಟ ಅಂತಂದರೆ ಸಂಗೀತ ಕಲಿಯೋಕ್ಕೆ ಹೋಗ್ತೀವಿ. ಬಟ್ ನಾವು ಡಾಕ್ಟರ್ ಆಗಿರ್ತೀವೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀವೋ, ಆ ಥರ ಒಂದು ಸೈಡಲ್ಲಿ ನಾನು ಮಾಡ್ಕೊಂಬಂದೆ ಅದು. ಹಾಗೆ ಅದು ಮಾಡಾದ್ಮೇಲೆ ಸ್ವಲ್ಪ ಅದರಲ್ಲಿ ಅಧ್ಯಯನ ಮಾಡಿ 1-2-3 ಪುಸ್ತಕ ಬರೆದಾದ್ಮೇಲೆ ಯೋಗ ಸಂಸ್ಕೃತಂ ಯೂನಿವರ್ಸಿಟಿ ಅವರು, ಫ್ಲೋರಿಡಾ ಅವರು ನನಗೆ
ಡಾಕ್ಟ್ರೇಟ್ ಪದವಿ ಕೊಟ್ಟರು, PhD ಪದವಿ ಕೊಟ್ಟರು. ಬಟ್ ಡಾಕ್ಟ್ರೇಟ್ ಅಂತ ಹಾಕೊಳ್ಳಲ್ಲ, ಪಂಡಿತ್ ಅಂತ ಇದ್ರೆ ಸಾಕು, ನಮ್ಮ ವೇದದ ರೂಟ್ಸಲ್ಲೇ ಇರೋಣ ಅಂಥೇಳಿ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದಾದ ನಂತರ 2015ರಲ್ಲಿ ಒಂದು ಆಲೋಚನೆ ಬಂತು, ಯಾಕೆ ಇದರಲ್ಲಿ ಬಿಸ್ನೆಸ್ ಮಾಡಬಾರ್ದು ಅಂತ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದಿದ ತಕ್ಷಣ ಎಲ್ಲರೂ ಥಿಂಕ್ ಮಾಡೋದು ಏನು ಅಂತಂದರೆ, ಒಂದು ಆಫೀಸ್ ಮಾಡ್ಕೊಳ್ಳೋದು, ಆಚೆ ಕಡೆ ಬೋರ್ಡ್ ಹಾಕೋದು, ಜನ ಬನ್ನಿ ನಿಮ್ಮದು ಜಾತಕ ಹೇಳ್ತೀವಿ, ಹಾಗೆ ಹೇಳ್ತೀವಿ ಅಂತ ಬರ್ತಾಯಿತ್ತು. ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯವಾಗಿ ಈಗ ಜ್ಯೋತಿಷ್ಯ ಅಂದಿದ ತಕ್ಷಣ ಒಂದು 10 ಮೈಲಿ ದೂರ ಹೋಗೋರು ಇದ್ದಾರೆ. ಹೌದು, 10 ಮೈಲಿ ದೂರ ಹೋಗ್ತಾರೆ. ಒಂದು ಸ್ವಲ್ಪ ಅಪಪ್ರಚಾರ, ಒಂದು ಸ್ವಲ್ಪ ಅಪನಂಬಿಕೆ, ಹಾಗಾಗಿ ಕೂಡ 10 ಮೈಲಿ ದೂರ ಹೋಗಿದ್ದಾರೆ. ಸಿ, ಎಲ್ಲ ಕ್ಷೇತ್ರದಲ್ಲೂ ಅಪಪ್ರಚಾರ, ಅಪನಂಬಿಕೆ ಇದೆ. ಈಗ ನೀವು ಡಾಕ್ಟರ್ ಲೈನ್ ತೊಗೊಂಡ್ರು, ಮೆಡಿಕಲ್ ಲೈನ್ ತೊಗೊಂಡ್ರು, ಅಲ್ಲೂ ಯಾರೋ ಏನೋ ಒಂದು ಮೋಸ ಮಾಡೋರು ಇದ್ದಾರೆ. ಈಗ ಭ್ರೂಣ ಹತ್ಯೆ ಅಂತೆಲ್ಲ ಮಾಡಿ ನಿಮ್ಮ ಚಾನೆಲಲ್ಲಿ ತೋರಿಸಿರೋದು ಇದೆ, ಎಲ್ಲದರಲ್ಲೂ ಅದಿದೆ. ಆದರೆ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಇದು ವಾಸ್ತವಿಕೆಗೆ ಹತ್ರ ಇಲ್ಲ. ಅಂದರೆ ಇಟ್ ಈಸ್ ನಾಟ್ ಎ ಮೆಟೀರಿಯಲಿಸ್ಟಿಕ್ ಬಿಲೀಫ್, ಇದು ಸ್ಪಿರಿಚುವಲ್ ಬಿಲೀಫ್. ನಿಮಗೆ 6 ತಿಂಗಳಾದಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತೀವಿ. ಇದು ಇಟ್ ಈಸ್ ಮೋರ್ ಆಫ್ ಎ ಒಂದು ಕಾನ್ಫಿಡೆನ್ಸ್ ಥರ, ಒಂದು ಸೈಕಲಾಜಿಕಲ್ ಬಿಹೇವಿಯರ್ ಅಂತ ನಾವು ಕರಿತೀವಿ ಇಲ್ಲಿ. ಬಟ್ ನಾನು ನನ್ನ 30 ವರ್ಷದ ಅನುಭವದಲ್ಲಿ ಜ್ಯೋತಿಷ್ಯನ ಕಂಡಂತೆ ಹಣೆ ಬರನ ಬದಲಾಯಿಸೋಕ್ಕಾಗೋದಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಜನ ಇದನ್ನು ಉಲ್ಟಾ ಹೇಳ್ತಾರೆ, ನಿಮ್ಮ ಹಣೆ ಬರನ ನಾವು ಬದಲಾಯಿಸ್ಬಿಡ್ತೀವಿ. ಇವಾಗ ಸದ್ಯಕ್ಕೆ ಎಲೆಕ್ಷನ್ ನಡೀತಾ ಇದೆ, ಯಾರ ಹತ್ರನೂ ಹೋದರೆ ನೀವೇ ಗೆಲ್ಲೋದು ಸರ್, ಈ ಥರ ಪೂಜೆ ಮಾಡಿಬಿಡಿ, 100% ನಿಮಗೆ ಟಿಕೆಟು, ನಿಮಗೆ ವಿನ್ನಿಂಗು ಅಂತ ಹೇಳ್ಬಿಡ್ತಾರೆ. ಶಾಸ್ತ್ರದಲ್ಲಿ ಆ ಥರ ಎಲ್ಲೂ ಕೊಟ್ಟಿಲ್ಲ. ಇನ್ನೊಂದು 2019ರಲ್ಲಿ ನನ್ನ ಯೂಟ್ಯೂಬಲ್ಲಿ ನೋಡಿದ್ರೆ ಕರೋನಾ ಪ್ರಿಡಿಕ್ಷನ್ ಮಾಡಿರೋದಿದೆ. ಫಸ್ಟ್ ಅಸ್ಟ್ರಾಲಜರ್ ಹೂ ಹ್ಯಾಸ್ ಪ್ರಿಡಿಕ್ಟೆಡ್ ಕರೋನಾ, ನಕ್ಷತ್ರ ನಾಡಿಲಿ ಅದು ಹ್ಯೂಜ್ ವ್ಯೂಸ್ ಇದೆ ನನಗೆ. ಅಂದರೆ ಜೀವನದಲ್ಲಿ ಏನೇನೋ ಘಟನೆಗಳಾಗುತ್ತೆ ಅದೆಲ್ಲ ನಡೆಯುತ್ತೆ, ಅದನ್ನು ನೋಡ್ಕೊಂಡು ಹೇಗೆ ಅದನ್ನು ನಾವು ನಿಭಾಯಿಸಬೇಕು ಅನ್ನೋದೇ ಜ್ಯೋತಿಷ್ಯ. ಅದನ್ನು ಬದಲಾಯಿಸೋದು ಜ್ಯೋತಿಷ್ಯ ಅಲ್ಲ. ಯಾಕೆ ನಂಬಲ್ಲ ಜನ ಅಂದರೆ, ಜನಗಳು ಅದನ್ನು ಬದಲಾಯಿಸಕ್ಕೆ ಕೊಟ್ಟಿದ್ದಾರೆ. ಆ ಪೂಜೆ ಈ ಪೂಜೆ ಮಾಡಿ ನಿಮ್ಗೆ ಆ ದೋಷ ಈ ದೋಷ ಅಂತ ಹೇಳಿ. ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ದೋಷ ಅನ್ನೋದೇ ಇಲ್ಲ, ನಾನು ಕಲ್ತಿರೋ ಒಂದು ಸ್ಕೋಪಲ್ಲಿ. ಆದರೆ ಸಾಮಾನ್ಯ ಜನಕ್ಕೆ ಕೆಟ್ಟ ಟೈಮಪ್ಪ, ಒಂದು 6 ತಿಂಗಳು ಇರುತ್ತೆ ಅನ್ನೋದನ್ನು ಸ್ವಲ್ಪ ತಿರುಚಿ ದೋಷ ಅಂತ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ದೇರ್ ಇಸ್ ಓನ್ಲಿ ಬ್ಯಾಡ್ ಟೈಮ್, ಗುಡ್ ಟೈಮ್ ಅಷ್ಟೇ. ಪ್ರಪಂಚದಾದ್ಯಂತ 60,000 ವಿದ್ಯಾರ್ಥಿನಿಯರು ನಿಮ್ಮ ಸಾರಥ್ಯದಲ್ಲಿ ಈ ಒಂದು ಎಜುಕೇಷನ್ ಪಡಿತಾ ಇದ್ದಾರಂತೆ ಆಸ್ಟ್ರೋ ಕುರಿತಾಗಿ. ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಅವಾಗಲೇ ಹೇಳಿದಂಗೆ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಜ್ಯೋತಿಷ್ಯದ ಒಂದು ಇನ್ಸ್ಟಿಟ್ಯೂಷನ್ ಮಾಡೋಣ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡೋಣ. ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಯಾವುದಾದ್ರು ಒಂದು ವಿಚಾರ ಅದು ಸತ್ಯ ಅಸತ್ಯ ತಿಳ್ಕೊಬೇಕು ಅಂದರೆ ಅದರ ಬಳಿ ಎಜುಕೇಟೆಡ್ ಆಗಬೇಕು. ಸಾಮಾನ್ಯವಾಗಿ ಒಂದು ಸಣ್ಣ ವರ್ಗ ಈ ಜ್ಯೋತಿಷ್ಯ ಹೇಳಿಕೊಂಡು ಹೊಟ್ಟೆಪಾಡು ಮಾಡ್ಕೊಳ್ತಾ ಇದ್ದಾರೋ ಇನ್ನೊಂದು ಮಾಡ್ಕೊಳ್ತಾ ಇದ್ದಾರೋ ಅದು ಅವ್ರದ್ದು ವಿಚಾರ. ಆದರೆ ಸಾಮಾನ್ಯವಾಗಿ ಕಾಮನ್ ಮ್ಯಾನ್ ಜ್ಯೋತಿಷ್ಯ ಅಂದರೆ ಕಬ್ಬಿಣದ ಕಡಲೆ, ಅದು 10 ವರ್ಷ 20 ವರ್ಷ ಬೇಕು ಅಂತ ಹೇಳ್ತಕ್ಕಂಥದ್ದು. ಅದನ್ನು ನಾನು ಸಿಂಪ್ಲಿಫೈ ಮಾಡಿ 30 ಅವರ್ಸ್, ಜಸ್ಟ್ 30 ಅವರ್ಸಲ್ಲಿ ಜ್ಯೋತಿಷ್ಯನ ಕಲಿತು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಕೆಟ್ಟದ್ದು ಒಳ್ಳೆಯದನ್ನು ನೋಡ್ಕೊಳ್ತಕ್ಕಂಥ ಒಂದು ವಿಚಾರನ 2015 ಎಂಡು 2016ರಲ್ಲಿ 2015-16ರಲ್ಲಿ ಸ್ಟಾರ್ಟ್ ಮಾಡಿದೆ. ಅದನ್ನು ಇಷ್ಟು ದಿವಸದಲ್ಲಿ ಕಲಿಸ್ತೀನಿ ಅಂತ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಫಸ್ಟ್ ಕ್ಲಾಸ್ಗೆ 80 ಜನ ಬಂದರು. ಮೊದಲನೇ ಕ್ಲಾಸ್ 80 ಜನ. ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು. 80 ಜನ ಅಂದರೆ ಜ್ಯೋತಿಷ್ಯ ಕಲಿಯಕ್ಕೆ ಭಾಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ಗೊಂದಲ ಇದೆ. ಅವ್ರ ಹತ್ರ ಹೋಗಿ ಕೇಳಿದ್ವಿ, ಅದು ಹತ್ರ ಆಗಲಿಲ್ಲ, ಇಲ್ಲೋಗಿ ಕೇಳಿದ್ವಿ. ಆದರೂ ಜ್ಯೋತಿಷ್ಯ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಮೊದಲು ಅದನ್ನು ತಿಳ್ಕೊಬೇಕು. ವೇದದ ಒಂದು ಭಾಗ, ಹಿಂದೂ ಧರ್ಮದ ಪರಂಪರೆ. ನೀವು ಏನೇ ಹೇಳಿದ್ರು ಕೂಡ, ಜ್ಯೋತಿಷ್ಯ ನೀವು ನಂಬಲ್ಲ ಅಂದರೂ ಕೂಡ, ನೀವು ಮದುವೆ ಆಗ್ಬೇಕಾರೆ ಜಾತಕ ನೋಡ್ತೀರಾ ಅಲ್ವಾ? ಸಾಫ್ಟ್ವೇರ್ ಅಂತ ಹೇಳ್ತಾರೆ, ಡಾಕ್ಟರ್ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅವ್ರ ತಂದೆ ತಾಯಿ ಬೇಡಪ್ಪ ಇದು ಈ ಹುಡುಗಿ ಮ್ಯಾಚ್ ಆಗ್ತಾ ಇಲ್ಲ, ಈ ಹುಡುಗ ಮ್ಯಾಚ್ ಆಗ್ತಾ ಇಲ್ಲ, ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಅವ್ರಿಗೆ ಭಯ ಬಂದ್ಬಿಡುತ್ತೆ. ಮದುವೆ ಅಲ್ವಾ, ಚೆನ್ನಾಗಿರ್ಬೇಕಲ್ವಾ, ಅಲ್ಲಿ ಬರುತ್ತೆ. ಫಿಯರಿಂದ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಕಾರಣದಿಂದ ಮಾಡ್ತಾರೆ. ಹಾಗೆ ವರ್ಲ್ಡ್ ವೈಡ್ ನಾವು ತೊಗೊಂಡಾಗ ಪ್ರತಿಯೊಂದು, ನೀವು ನ್ಯೂಯಾರ್ಕ್ ಟೈಮ್ಸಲ್ಲಿ ನೋಡಿ, ಜ್ಯೋತಿಷದ ಇದಿದೆ, ಕಾಲಮ್ ಇದೆ ನ್ಯೂಯಾರ್ಕ್ ಟೈಮ್ಸಲ್ಲಿ. ಮತ್ತು ನೀವು ವಾಷಿಂಗ್ಟನ್ ಟೈಮ್ಸಲ್ಲಿ ನೋಡಿ, ಜಾರ್ಜ್ ಇದು ಟೈಮ್ಸಲ್ಲಿ ನೋಡಿ, ಎಲ್ಲದರಲ್ಲೂ ಆ ಕಾಲಮ್ ಇದೆ. ಅಂದರೆ ಎಲ್ಲ ಮನುಷ್ಯನಿಗೂ ಏನೋ ಒಂದು ಕಷ್ಟ ಇದೆ, ನೋವಿದೆ, ಅವ್ನಿಗೇನೋ ಎಲ್ಲರೂ ಒಂದು ಸಲಹೆ ಸಿಗುತ್ತಾ ಅಂತ ಹೋಗ್ತಕ್ಕಂಥದ್ದಿದೆ. ಸೊ 2016ರಿಂದ ಇಲ್ಲಿವರೆಗೂ 60,000 ಜನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಜ್ಯೋತಿಷ್ಯ ಆನ್ಲೈನಲ್ಲಿ ಕಲ್ತಿದ್ದಾರೆ.
ಸೊ ಇದರಲ್ಲಿ ನಾವು ಏನೇನು ಮಾಡ್ತೀವಿ ಅಂತಂದರೆ, ಇದರಲ್ಲಿ ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ಹೋಗಬೇಕು ಅನ್ನೋರು ನಾವು ಆ್ಯಡ್ ಆನ್ ಕ್ಲಾಸ್ ಅಂತ ಮಾಡ್ತೀವಿ. ಡಾಕ್ಟ್ರೇಟ್ ಲೆವೆಲ್ವರೆಗೂ ಕೊಡ್ತೀವಿ. ಇದುವರೆಗೂ ಒಂದು 900 ಜನ ನಮ್ಮಲ್ಲಿ PhD ಡಾಕ್ಟ್ರೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಕಲ್ತಾದ ಮೇಲೆ ಅವ್ರಿಗೆ ಉದ್ಯೋಗಾವಕಾಶನೂ ಅವ್ರು ಮಾಡಿಕೊಟ್ಟಿದ್ದೀವಿ. ನಾವು ನಮ್ಮದೇ ಸಂಸ್ಥೆ ಆಗಿರ್ತಕ್ಕಂಥ ಆಸ್ಟ್ರೋಲೇಟ್ ಅಂತ ಮಾಡಿದ್ದೀವಿ. ವರ್ಲ್ಡ್ ವೈಡ್ ಆಸ್ಟ್ರೋಲೇಟ್ ಒಂದು ಆ್ಯಪ್ ಥರ ಇರ್ತಕ್ಕಂಥದ್ದು. ಆ ಆ್ಯಪಲ್ಲಿ 600 ಜನ ಇದ್ದಾರೆ. ಸೊ ಇದನ್ನು ಒಂದು ಕಂಪ್ಲೀಟ್ಲಿ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಮುಖಾಂತರ ಸೈಕಾಲಜಿಕಲ್ ಪ್ಯಾರಲೆನ್ಸು ಮತ್ತು ಇದನ್ನು ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀನಿ ನಾನು. ಇದನ್ನು ಆಸ್ಟ್ರೋಫಿಸಿಕ್ಸ್ ಅಂತ ಕರಿತೀನಿ. ಈ ಆಸ್ಟ್ರೋಫಿಸಿಕ್ಸಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನಾನೇನು ಹೇಳ್ತೀನಿ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರಿತೀನಿ. ಸೊ ಪ್ಲಾನೆಟರಿ ಇಂಟೆಲಿಜೆನ್ಸಿಂದ ನಾವು ಜೀವನನ ಚೆನ್ನಾಗಿ ಮಾಡ್ಕೋಬಹುದು. ಏನನ್ನು ಬದಲಾಯಿಸೋಕ್ಕಾಗಲ್ಲ, ಆದರೆ ನೆಮ್ಮದಿಯ ಜೀವನನ ಮಾಡ್ಕೊಳ್ಳೋಕ್ಕೆ ಈ ತುಂಬ ಜನ ಈ ಮ್ಯಾರೇಜಲ್ಲಿ ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಹೋಗ್ಬಿಡ್ತಾರೆ. ಲಾಸ್ಟಲ್ಲಿ ಮದುವೆ ಆಗ್ತಾರೆ, ಎಲ್ಲ ಮಾಡ್ತಾರೆ. ಕೆಲವರು ಲವ್ ಮ್ಯಾರೇಜ್ ಮಾಡ್ತಾರೆ. ಲವ್ ಮ್ಯಾರೇಜ್ ಆಗಿರೋರು ಕೂಡ ಕೌನ್ಸಿಲಿಂಗ್ ಹೋಗ್ತಾರೆ. ಮತ್ತು ಏನು ಲವ್ ಮಾಡಿದ್ದವರು, ಏನು ಲವ್ ಮಾಡಿದ್ದು ಮತ್ತೆ ಅಲ್ಲಿ ಎಷ್ಟೋ ಜನ ಮದುವೆ ಆಗೋವರೆಗೂ ಲವ್ ಅಂತೆ, ಮದುವೆ ಆಗಿದ ತಕ್ಷಣ ಅವರಿಬ್ಬರಲ್ಲಿ ಮನಸ್ತಾಪಗಳು ಬಂದ್ಬಿಡುತ್ತೆ. ಅವಾಗ ಕೌನ್ಸಿಲಿಂಗ್ ಹೋಗ್ತಾರೆ. ಕೌನ್ಸಿಲಿಂಗಲ್ಲಿ ಹೋದಾಗ ಏನು ಹೇಳ್ತಾರೆ, ನಿಂದು ಈ ಒಂದು ನೆಗೆಟಿವ್ ಇದೆ, ನಿಂದು ಈ ಪಾಸಿಟಿವ್ ಇದೆ. ಸ್ವಾಟ್ ಅನಾಲಿಸಿಸ್ ಥರ, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ ಥರ ಪ್ಲ್ಯಾನ್ ಮಾಡ್ತಾರೆ. ಜ್ಯೋತಿಷ್ಯನೂ ಅದೇ ಹೇಳುತ್ತೆ, ನೋಡಪ್ಪ ಇವನಿಗೆ ಕೋಪ ಜಾಸ್ತಿ, ಈ ರೀತಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಹೇಳ್ತಕ್ಕಂಥ ವಿಚಾರ. ಇದನ್ನು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ವರ್ಲ್ಡ್ ವೈಡ್ ಅಂತ ಹೇಳಿ ಇಲ್ಲಿವರೆಗೂ 60,000 ಜನಕ್ಕೆ ನಾವು ಈ ಜ್ಯೋತಿಷ್ಯನ ಹೇಳ್ಕೊಟ್ಟಿದ್ದೀವಿ. ಮುಂದೆನೂ ಕೂಡ ಇದನ್ನು ಇನ್ನೂ ಹೆಚ್ಚು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಮಾಡಿದ್ದೀವಿ. ನಮ್ಮದು MSME ರಿಜಿಸ್ಟರ್ ಆಗಿದೆ. ಮತ್ತು ISO 2015 9001 ನಾವು ಸರ್ಟಿಫೈಡ್ ತೊಗೊಂಡಿದ್ದೀವಿ. ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಪ್ರೊಫೆಷ್ನಲ್ಲಾಗಿ ಜ್ಯೋತಿಷ್ಯ ಯಾರು ಬೇಕಾದ್ರೂ ಕಲಿಬೋದು ಅಂತ ಮಾಡಿದ್ದೀವಿ. ಕೊನೆಯ ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಕಲ್ತಿರೋರು ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಸು, ಇಂಜಿನಿಯರು, ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಮಾಡೋರು ಇದ್ದಾರೆ, ಆಮೇಲೆ ಹೌಸ್ ವೈಫ್ಸ್ ಇದ್ದಾರೆ, ಮತ್ತು ಜ್ಯೋತಿಷ್ಯ ಗೊತ್ತಿರೋರೇ ನಮ್ಮ ಸಿಸ್ಟಮ್ನ ಕಲಿತು ಕರೆಕ್ಟಾಗಿ ಹೇಳೋಣ ಅಂತ ಹೇಳಿ ಕಲ್ತಿರೋರು ಇದ್ದಾರೆ. ಇಸ್ರೋದಲ್ಲಿ ವರ್ಕ್ ಮಾಡೋರು ಜಾಯ್ನ್ ಆಗಿದ್ದಾರೆ, DRDOಲ್ಲಿ ಇರೋರು ಇದ್ದಾರೆ, ಅಮೇರಿಕಾ, US ಎಲ್ಲ ಕಂಟ್ರೀಸಲ್ಲೂ ನಮ್ಮ ಜ್ಯೋತಿಷ್ಯನ ನಮ್ಮ ಹತ್ರ ಕಲಿತು ಇದು ಪರ್ಫೆಕ್ಟ್ ಇದೆ, ಇದೊಂದು ಸೈನ್ಸ್ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಅನೇಕ ಟೆಸ್ಟಿಮೋನಿಯಲ್ಸ್ ಇದೆ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವ ಮತ್ತು ಯಶಸ್ವಿ ದಿನಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ, ಅದರ ಜೊತೆಗೆ ನಮ್ಮ ವಿಸ್ತಾರ ಬಿಸ್ನೆಸ್ ಎಕ್ಸಲೆಂಟ್ ಅವಾರ್ಡ್ನಲ್ಲಿ ನೀವು ಕೂಡ ವಿಜೇತರಾಗಿರೋದು ಒಂದು ರೀತಿಯಾದಂಥ ಹೆಮ್ಮೆಯ ವಿಚಾರ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಖಂಡಿತ ವಿಸ್ತಾರ ನ್ಯೂಸ್ ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ. ಇಂಥ ಒಂದು ಒಳ್ಳೆಯ ಅವಾರ್ಡು ಕೊಡ್ತಾ ಇರ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಹೀಗೆ ಮುಂದೆ ವಿಸ್ತಾರ ನ್ಯೂಸ್ ಅವರು ಹೆಚ್ಚು ಹೆಚ್ಚು ಅವಾರ್ಡ್ಸ್ನ ಜನಗಳಿಗೆ ಸ್ವಲ್ಪ ಜಾಸ್ತಿ ಮಾಡಿ ಅವರು ಇನ್ನೂ ಜವಾಬ್ದಾರಿನ ಹೆಚ್ಚಿಗೆ ಮಾಡಬೇಕು. ಅವಾರ್ಡ್ ಬರೋದು ಅನ್ನೋದು ಅದು ಎಂಡಲ್ಲ, ಅಲ್ಲಿಂದ ಜವಾಬ್ದಾರಿ ಹೆಚ್ಚಿಗೆ ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಉದ್ಯಮಿ ದಿನೇಶ್ ಅವರ ಇದಿಷ್ಟು ಮಾತಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಉದ್ಯಮಿಯ ಅವರ ಅನುಭವ ಮತ್ತು ಅವರ ಯಶೋಗಾಥೆಯನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.